ಎಲ್ರಿಗೂ ನಮಸ್ಕಾರ. ಸೌಜನ್ಯ ವಿಚಾರಕ್ಕೆ ಮಾತ್ರವಲ್ಲ, ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥ ಆರೋಪಗಳಿದೆ. ಆ ಯಾವ ವಿಚಾರಕ್ಕೂ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಎಲ್ಲರೂ ನಿರಾಶರಾಗಿದ್ದಂಥ ಸಂದರ್ಭದಲ್ಲಿ ಒಂದು 20 ದಿವಸಗಳ ಹಿಂದೆ ಅಥವಾ 30 ದಿವಸಗಳ ಹಿಂದೆ ಆದಂತಹ ಕೆಲವು ಘಟನೆಗಳು ಇವತ್ತು ಸೌಜನ್ಯ ವಿಚಾರಕ್ಕೆ ಮಾತ್ರವಲ್ಲ, ಇನ್ನು ಹಲವಾರು ಬೇರೆ ಬೇರೆ ರೀತಿಯ ವಿಚಾರಗಳು ಆ ಭಾಗದಲ್ಲಿ ಆಗಿರುವಂತಹ ದುಷ್ಕೃತ್ಯಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕ್ಲೋಜರ್, ನ್ಯಾಯ ಸಿಗುವಂತಹ ಒಂದು ಸಾಧ್ಯತೆ ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಬಹಳ ಜನ ಆಗ್ಲೇ ಜನವಾದಿ ಗೌರಮ್ಮ ಅವರು ಹೇಳಿದಾಗೆ 2012ರಿಂದಾನೆ ಸೌಜನ್ಯ ವಿಚಾರ, ಅದಕ್ಕಿಂತ ಮೊದಲು ಪದ್ಮಲತಾ ಸೇರಿದಂತೆ ಬೇರೆ ಬೇರೆ ಹೋರಾಟಗಳು ನಡೆದಿತ್ತು. ಸೌಜನ್ಯ ವಿಚಾರವಾಗಿನೇ ದೊಡ್ಡ ಹೋರಾಟಗಳನ್ನ ಆ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನವಾದಿ ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ಮಾಡಿದ್ರು. ಅದಾದ ನಂತರ ಆವತ್ತಿನ ಸಂದರ್ಭದಲ್ಲಿ ಒತ್ತಡ ಬಂದು ಸಿಬಿಐ ತನಿಖೆ ಆಯಿತು. ಸಿಬಿಐ ತನಿಖೆ ಆಗಿ ಸಿಬಿಐ ತನಿಖೆಯಲ್ಲಿ ಯಾರೊಬ್ಬ ಆರೋಪಿ ಅಂತ ಆದ, ಆದ್ರೆ ಆರೋಪಿ ನಿರಪರಾಧಿ ಅಂತ 2023ರಲ್ಲಿ ಆದೇಶ ಬಂತು. ಆತ ಮಾಡಿಲ್ಲ ಅಂತ. ಹಾಗಾದ್ರೆ ಮಾಡಿದವರು ಯಾರು? 2023 ಜುಲೈ ಮತ್ತು ಆಗಸ್ಟ್ ಅಲ್ಲಿ ಬಹುಶಃ ಅವರು ಜಗದೀಶ್ ಅವ್ರು ಹೇಳಿದಾಗ ಹಲವಾರು ಜನ ಆ ಸಂದರ್ಭದಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲೇ ಶುರುವಾಗಿದ್ದು ಯಾರು ಹಾಗಾದ್ರೆ ಅಂತ. ಆ ಸಂದರ್ಭದಲ್ಲಿ ನಾವು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು 350 ಕಿಲೋಮೀಟರ್ಗಳ 14 ದಿನಗಳ ಪಾದಯಾತ್ರೆಯನ್ನ ಬೆಳ್ತಂಗಡಿಯಿಂದ ಆರಂಭಿಸಿ ಧರ್ಮಸ್ಥಳಕ್ಕೆ ಬಂದು ವೀರೇಂದ್ರ ಹೆಗಡೆ, ಯಾಕಂದ್ರೆ ಅವರು ರಾಜ್ಯಸಭಾ ಸದಸ್ಯರು, ಅವರನ್ನು ಭೇಟಿ ಮಾಡಿ ಅವತ್ತು ಸೌಜನ್ಯ ಅವರ ಮನೆಯಲ್ಲೇ ಉಳಿದು ನಾವು 14 ದಿನಗಳ ಪಾದಯಾತ್ರೆ ಮುಗಿಸ್ಕೊಂಡು ಬೆಂಗಳೂರು ಬಂದ್ವಿ. 100 ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. 1000ಕ್ಕಿಂತ ಹೆಚ್ಚು ಜನ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 8ರ ಏನು ನಮ್ಮ ಸಮಾರೋಪ ಇತ್ತು, ಆವತ್ತು ಆ ಸಮಾರೋಪಕ್ಕೂ ಬಂದಿದ್ರು. ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೂ ಒಂದಷ್ಟು ಪತ್ರ ಕೊಟ್ವಿ, ವೀರೇಂದ್ರ ಹೆಗಡೆ ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳೇ. ನಾನು ಕೆಲವೊಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಿದ್ವಿ, ಧರ್ಮಸ್ಥಳಕ್ಕೆ ಬಹುಶಃ ಯಾರು ಹೋಗಿದ್ದಾರೋ ಇಲ್ಲಿ ಬಿಟ್ಟಿದಾರೋ ಗೊತ್ತಿಲ್ಲ, ನಾನಂತೂ 4-5-6 ಸಲ ಹೋಗಿದ್ದೀನಿ, ಮುಡಿ ಕೊಟ್ಟಿದ್ದೀನಿ, ಹುಂಡಿ ದುಡ್ಡು ಹಾಕಿದ್ದೀನಿ. ಯಾರು ಹೋಗಿಲ್ಲ ಅಂದ್ರೆ ಬಹುತೇಕ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರೋರು ಯಾರಾದ್ರೂ ಹೋಗೇ ಹೋಗಿರ್ತಾರೆ. ಶ್ರದ್ಧಾ ಕೇಂದ್ರ ಅಂತ ಜನ ನಂಬಿದ್ದಾರೆ, ಆದ್ರೆ ಅಲ್ಲಿ ಏನಿದೆ ಅನ್ನೋದು ಬೇರೆ ವಿಚಾರ. ಆದ್ರೆ ನಾವು ಅದನ್ನ ಗಮನಿಸಿಕೊಂಡು ಶ್ರದ್ಧಾ ಅದೊಂದು ಕೇಂದ್ರ, ಜೊತೆಗೆ ಇವರು ಹೆಗಡೆ ರಾಜ್ಯಸಭಾ ಎಂಪಿ ಅಂತ ಹೇಳಿ ನಾವೊಂದು 7 ಅಂಶಗಳ ಅವರು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಯಾವ ಜವಾಬ್ದಾರಿನ ನಡ್ಕೊಳ್ಬೇಕು ಅಂತ ನೇರವಾಗಿ ಅವ್ರು ನೆನಪಿಸುವಂತ ಕೆಲಸ ಮಾಡಿದ್ವಿ. ನಮ್ಮ ಒಂದು ಪಕ್ಷದ ನಿಯೋಗ, ನಮ್ಮ ಎಸ್ ಲಿಂಗೇಗೌಡರು ಉಪಾಧ್ಯಕ್ಷರಾಗಿದ್ರು, ಅವರ ನೇತೃತ್ವದಲ್ಲಿ, ಅವ್ರ ಇತ್ತೀಚೆಗೆ ಅಪಘಾತದಲ್ಲಿ ತೀರೋದು ನಿಮ್ಗೆ ಗೊತ್ತಿರ್ಬೋದು, ಅವರ ನೇತೃತ್ವದಲ್ಲಿ 5 ಜನರ ನಿಯೋಗ ಬಹುಶಃ ನೇರವಾಗಿ ಈ ವಿಚಾರದಲ್ಲಿ ಇಲ್ಲಿ ತನಕ ವೀರೇಂದ್ರ ಹೆಗಡೆ ಅವರನ್ನ ಮಾತಾಡಿಸೋರೇ ಇಲ್ಲ. ನಾವಲ್ಲಿ ನಮ್ಮ ಪಕ್ಷದಿಂದ 5 ಜನರ ನಿಯೋಗ ಹೋಯಿತು. ಆ ಪಾದಯಾತ್ರೆ ಸಂದರ್ಭದಲ್ಲಿ ನಾನು ಮೌನವ್ರತದಲ್ಲಿ ಅಗಲೊತ್ತಲ್ಲಿ, ಹಾಗಾಗಿ ನಾನು ಹೋಗಿಲ್ಲ. ನಾವು ಕೊಟ್ವಿ. ಬಹಳ ಮುಖ್ಯವಾಗಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಯಾಕೆ ಗಮನ ಹರಿಸಬೇಕಂದ್ರೆ ಈಸ್ ಅವರ್ ರೆಪ್ರೆಸೆಂಟೇಟಿವ್, ವಿಶೇಷವಾಗಿ ರಾಜ್ಯಸಭಾ ಎಂಪಿ. ಅದು ರಾಜ್ಯಸಭೆಯಲ್ಲೂ ಚರ್ಚೆಗೆ ಬರುವಂತಹ ಅಂಶಗಳು ಅದರಲ್ಲಿದ್ದು. ಒಂದು ಮುಖ್ಯವಾದ ವಿಚಾರ, 2 ವಿಚಾರ ಹೇಳಬೇಕು ಅಂದ್ರೆ, ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿಯಾಗಿ 15,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆಗೆ ದುಡಲ್ಪಡ್ತಾ ಇದ್ದಾರೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. 2023ರಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅದರ ಹಿಂದಿನ 3 ವರ್ಷಗಳಲ್ಲಿ 40,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ನಾಪತ್ತೆ ಆಗಿರೋದು ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬಹಳ ದೊಡ್ಡ ನ್ಯಾಯಾಂಗ, ಕಾರ್ಯಾಂಗ, ಪೊಲೀಸ್ ಇವೆಲ್ಲ ಇರುವಂತ ನಮ್ಮ ಏನು ಈ ಪವಿತ್ರ ಭೂಮಿಯಲ್ಲಿ ಕೇವಲ 1.18% ಪ್ರಕರಣಗಳಲ್ಲಿ ಮಾತ್ರ ಅತ್ಯಾಚಾರ ಪ್ರಕರಣಗಳಲ್ಲಿ ಇವತ್ತು ಶಿಕ್ಷೆ ಆಗ್ತಾ ಇದೆ. ಕನ್ವಿಕ್ಷನ್ ರೇಟ್, ದಿಸ್ ಇಸ್ ಅವರ್ ಕನ್ವಿಕ್ಷನ್ ರೇಟ್. ಅಂದ್ರೆ 1000 ಪ್ರಕರಣಗಳು ದಾಖಲಾಗಿದ್ರೆ, ಇದು ನಮ್ಮ ಇಷ್ಟು 1000 ಪ್ರಕರಣಗಳಲ್ಲಿ ಅತ್ಯಾಚಾರ ಆಗಿದೆ ಅಂದ್ರೆ ಕೋರ್ಟ್ ಅಲ್ಲಿ ಶಿಕ್ಷೆ ಸಿಗ್ತಾ ಇರೋದು ಕೇವಲ 11 ಜನಕ್ಕೆ. ಇಂತಹ ದುಸ್ಥಿತಿ ಇದೆ. ಹಾಗಾಗಿ ಇವೆಲ್ಲ ಬದಲಾಗಬೇಕು. ಇದನ್ನ ನೀವು ಕಾನೂನಾತ್ಮಕ ಪರಿಹಾರಗಳನ್ನ ಹುಡುಕಬೇಕು ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ವಿ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಆಗಸ್ಟ್ 8ನೇ ತಾರೀಕು ಹೋಗಿ ನಾವು ಕೊಟ್ಟಾಗ ಈ ಎಲ್ಲ ಅಂಶಗಳು ಇತ್ತು. ವಿಶೇಷವಾಗಿ ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ ಮಾಡಿ ನೀವು ಅಂತ ಹೇಳಿ ನಾವು ಅವ್ರು ಕೊಟ್ವಿ. ಎಲ್ಲೆಲ್ಲಿ ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆಗುತ್ತಂತ ಕಡೆಗಳಲ್ಲಿ ಆ ಆಯೋಗ ಇಂಟರ್ಫಿಯರ್ ಆಗಿ ಕೆಲವೊಂದು ಏನು CCTV ಅಳವಡಿಸೋದು ಇವೆಲ್ಲ ಸೇರಿಸಿದಂತೆ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ದ್ವಾರಕನಾಥ್ ಅವರು ಹೇಳ್ತಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡಿ ಈ ವಿಶೇಷ
ಏನು ಅತ್ಯಾಚಾರದ ಪ್ರಕರಣಗಳನ್ನ ವಿಶೇಷ ಪ್ರಕರಣಗಳಾಗಿ ಪರಿಗಣಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಂತ ಕೇಳಿದ್ವಿ. ಅದೇ ರೀತಿಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಬೇಕು. ಮತ್ತೆ ಆ ವಿಶೇಷ ತನಿಖಾ ತಂಡ ಅಲ್ಲಿ ಯಾರು ವಿಶೇಷವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿದ್ರು ಅವರನ್ನು ಸಹ ಅವರು ತನಿಖೆಗೆ ಒಳಪಡಿಸಬೇಕು ಅನ್ನೋದಿತ್ತು. ಇನ್ನೊಂದು ಮುಖ್ಯವಾಗಿ ಹೈಕೋರ್ಟ್ ನ ಅಥವಾ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಒಟ್ಟಾರೆ ಅಸಹಜ ಪ್ರಕರಣಗಳು ಏನಿದೆ ಅವತ್ತು ಬಂದಿದ್ದ ಮಾಹಿತಿ ಅದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ ಅಂತೂ ಸಹ ಕೇಳಿದ್ವಿ. ನಾವು ಬಹಳ ಸ್ಪಷ್ಟವಾಗಿ ನೀವೆಲ್ಲ ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವತ್ತು ಕೇಳಿದ್ವಿ. ಆದರೆ ತದನಂತರ ಅದು ಮಾಮೂಲಿಯಾಗಿ ನಿಮ್ಗೆ ಗೊತ್ತಿರಬಹುದು, ಇವತ್ತು 300ಕ್ಕಿಂತ ಹೆಚ್ಚು ಜನರ ಮೇಲೆ ಮಾತನಾಡಬಾರದು ಅಂತ ವೀರೇಂದ್ರ ಹೆಗ್ಗಡೆಯ ತಮ್ಮ ಏನವನ ಹೆಸರು ಅಶ್ವೇಂದ್ರ ಕುಮಾರ್ ಅವನು ನೋಟಿಸ್ ಕಳಿಸಿದ. ಇನ್ನು ನಮಗ್ ಬಂದಿಲ್ಲ. ನಾನು ಧರ್ಮಸ್ಥಳಕ್ಕೆ ಹೋಗಿ ನಿಮ್ ಹುಡಿ ಕೊಟ್ಟು ಏನೇನು ಹುಂಡಿಗೆ ಹಾಕಿದ್ನೋ ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಸಮೇತವಾಗಿ ಇನ್ನೂ 4-6 ಜನರು ಹುಂಡಿಗೆ ಹಾಕಿ ದುಡ್ಡೆಲ್ಲ ಸೇರಿಸಿ ಇವತ್ತು ಬಹುಶಃ ಅವನು ಕಳಿಸುವಂತ ಇದರಲ್ಲಿರುತ್ತೆ. ಏನು 500 ಪುಟಗಳ 568 ಪುಟಗಳ 1000 ಪುಟನ ಜೊತೆ ಪೆನ್ ಡ್ರೈವ್ ಅಂತ ಇನ್ನೂ ನನಗೆ ಸಿಕ್ಕಿಲ್ಲ. ಇವತ್ತು ನಮ್ಮ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಧ್ಯಮದವರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ, ಜನರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ. 50 ವರ್ಷ ಆಯ್ತು ತುರ್ತು ಪರಿಸ್ಥಿತಿ ಘೋಷಣೆ ಆಗಿ. ಆವತ್ತು ಏನು ಕೆಲವೊಬ್ರು ಬಗ್ರಪ್ಪ ಅಂದ್ರೆ ಮಳಿಗೆ ಬಿಟ್ರು ತೆವಳೆ ಬಿಟ್ರು ಅಂತಾರಲ್ವ, ಆ ತರಕ್ಕೆ ಇವತ್ತಿನ ಮಾಧ್ಯಮಗಳ ಪರಿಸ್ಥಿತಿ. ಹಾಗಾಗಿ ನಮ್ಮ ಹೋರಾಟ ಬಹಳ ಗಂಭೀರವಾಗಿತ್ತು, ಪ್ರಾಮಾಣಿಕವಾಗಿತ್ತು, ಬದ್ಧತೆಯಿಂದ ಕೂಡಿತ್ತು. ರಾಜ್ಯದ 10 ಸಂಘಟನೆಗಳು ಬಂದು ನಮಗೂ ಅವತ್ತು ಬೆಂಬಲಿಸಿದ್ರು. ಆದ್ರೆ ಮಾಧ್ಯಮಗಳಲ್ಲಿ ಬಹುತೇಕವಾಗಿ ವರದಿ ಆಗಲೇ ಇಲ್ಲ. ಯಾಕಂದ್ರೆ ಇವತ್ತು ಮಾರಾಟಕ್ಕಿರುವಂತಹ ಮಾಧ್ಯಮಗಳು ಮತ್ತೆ ಡರ್ಪಪ್ ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳ್ಬೇಕು. ಅದೇ ಕಾರಣದಿಂದಾಗಿನೇ ಇವತ್ತು ಅವರು ಕೊಟ್ಟಿರುವಂತಹ 350 ಜನರ ಲಿಸ್ಟ್ ನೋಡಿದ್ರೆ ಅದರಲ್ಲಿ 90% ಯೂಟ್ಯೂಬರ್ಸ್ ಇದ್ದಾರೆ. ಸಾರ್ವಜನಿಕ ಏನು ಸಿಟಿಸನ್ ಜರ್ನಲಿಸಂ ಅಂತೀವಲ್ವಾ ಅವರೇ ಇದ್ದಾರೆ. ಈ ಸಂದರ್ಭದಲ್ಲಿ ನಾನೊಬ್ಬ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದಾಗೆ ಯಾವುದೇ ಕಾನೂನು ಆಗಲಿ ಅಥವಾ ತೀರ್ಪಾಗಲಿ ಅನೈತಿಕವಾಗಿದ್ರೆ ಅದನ್ನ ನಾವು ರೆಸಿಸ್ಟ್ ಮಾಡಬೇಕು, ಅಹಿಂಸಾತ್ಮಕವಾಗಿ ರೆಸಿಸ್ಟ್ ಮಾಡಬೇಕು. ಹಾಗಾಗಿ ನ್ಯಾಯಾಂಗ ನಿಂದನೆ ಇನ್ನೊಂದಕ್ಕೆ ನಾನು ಇರೋದಿಲ್ಲ. ನಮ್ಮ ಕೆಲಸ ನಡೀತಾ ಇರುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ದು ಪುಟ ಇತ್ತು, ಅಫಿಷಿಯಲ್ ಫೇಸ್ಬುಕ್ ಪೇಜು. 4.25 ಲಕ್ಷಕ್ಕಿಂತ ಹೆಚ್ಚು ಜನ ಅದರ ಸಬ್ಸ್ಕ್ರೈಬರ್ಸ್ ಆಗಿದ್ರು. ಕೋಟಿಗಟ್ಟಲೆ ಕೆಲವೊಂದು ವಿಡಿಯೋಗಳು ಕೋಟಿಗಟ್ಟಲೆ ಓಡಿದ್ವು ಅದರಲ್ಲಿ ಅಂತ ಇಡೀ ಫೇಸ್ಬುಕ್ ಪೇಜು. ಅವರ ಕಾರಣದಿಂದಾಗಿ ಏನು ಧರ್ಮಸ್ಥಳದ ಯಾವನೋ ಒಬ್ಬ ಹೋಗಿ ಕೋರ್ಟ್ಗೆ ಹೋಗಿ ಅದರ ಬಗ್ಗೆ ತಂದು ಫೇಸ್ಬುಕ್ ಅದನ್ನ ಆಲ್ಮೋಸ್ಟ್ ಡಿಲೀಟ್ ಮಾಡುವಂತ ಸ್ಥಿತಿಗೆ ತಂದು ನಮ್ಮ ಬಲವನ್ನೇ ಮುರಿಲಾಯಿತು. ಇವತ್ತು ನನಗಿನ್ನೂ ಬಂದಿಲ್ಲ ನ್ಯಾಯಾಂಗ ನಿಂದನೆ ಆದ್ರೂ ನಾನೇನು ಕೇರ್ ಮಾಡೋದಿಲ್ಲ. ನಮ್ಮಂತ ನಾವ್ಯಾರು ಬಹುತೇಕ ಜನ ಅದೇ ತರಕಿದ್ದಾರೆ. ಇವತ್ತು ಜಸ್ಟಿಸ್ ಅಂತೂ ಗೋಪಾಲ್ ಗೌಡ್ರಿರುವಾಗ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಬಹುತೇಕ ಮಾಧ್ಯಮಗಳಲ್ಲಿ ಇವತ್ತು ಇಲ್ಲ ಇನ್ಕಾಂಪಿಟೆಂಟ್ ಲೀಗಲ್ ಸೆಲ್ ಇದೆ, ಹೋಗಿ ಅವ್ರು ಪ್ರಶ್ನೆ ಮಾಡೋದಕ್ಕೂ ಇರಲಿಲ್ಲ. ಆ ಗ್ಯಾಗ್ ಆರ್ಡರ್ನ ತೆರವು ಮಾಡುವಂತ ಕೆಲಸವನ್ನು ಯಾರು ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮಂತವ್ರು ನೀವು ಸಹ ನಿಮ್ಮಂತವ್ರು ಆ ಗ್ಯಾಗ್ ಆರ್ಡರ್ ಏನಿದೆ 350 ಜನರು ಕೊಟ್ಟಿರೋದು, ನೀವು ದಯವಿಟ್ಟು ಅದನ್ನ ತೆರವು ಮಾಡಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಧನಂಜಯ ಅವರು ಮೊನ್ನೆ ರಾತ್ರಿ 12 ಗಂಟೆಗಳಲ್ಲಿ ನಾವು ಭೇಟಿ ಮಾಡಿದ್ವಿ. ಅವರು ಇದನ್ನು ತೆರವುಗೊಳಿಸುವಂತ ಕೆಲವೊಬ್ಬರು ವಿಚಾರವಾಗಿ ತೆರವುಗೊಳಿಸುವಂತ ಕಾರ್ಯಕ್ಕೆ ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲೂ ಇವತ್ತು ಅಪ್ಲೈ ಆಗಿರಬಹುದು. ಅದರ ಬಗ್ಗೆ ಅರ್ಜಿ ಮೊದಲು ಆಗಬೇಕಾಗಿರೋದು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಧರ್ಮಸ್ಥಳದ ವಿಚಾರವಾಗಿ ಏನೂ ಬರಬಾರದು ಅನ್ನುವಂತ ಏನು ಗ್ಯಾಗ್ ಆರ್ಡರ್ ಇದೆ ಅದು ತೆರವು ಆಗಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಲ್ಲಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಜನರು ಕೋರ್ಟ್ಗೆ ಹೋಗಿ ಪ್ರಸಾರ ಮಾಡಬಾರದು ಅಂತ ಎಷ್ಟು ಆದೇಶ ತಂದಿದ್ದಾರೆ. ರಾಜ್ಯದ ಯಾರೆಲ್ಲ ತಂದಿದ್ದಾರೋ ಅದಕ್ಕಿಂತ ಜಾಸ್ತಿ ಧರ್ಮಸ್ಥಳದವರು ಒಬ್ಬರೇ ತಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಸೇರಿದ್ರು ಅಷ್ಟಿಲ್ಲ. ಹಾಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ಇದನ್ನ ವೀರೇಂದ್ರ ಹೆಗ್ಗಡೆ ಉಲ್ಲಂಘಿಸುತ್ತಿದ್ದಾರೆ. ಹಾಗಾಗಿ ಈ ತನಿಖೆಯ ಮೇಲೆ ಗಾಢ ಪ್ರಭಾವ ಹೇಳಿದಲ್ವಾ, ಅಂಗಿ ಬಿಚ್ಚಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಮುಂದೆ ನಿಂತುಕೊಂಡಿದ್ದಾರೆ ಅಂದಾಗ ಆ ವ್ಯಕ್ತಿಯ ಪ್ರಭಾವ ಈ ತನಿಖೆಯಲ್ಲಿ ಇರೋದಿಲ್ವಾ? ತನಿಖೆಗಳು ಬಹುತೇಕವಾಗಿ ಇಂತಹ ತನಿಖೆಗಳು ನಾಟಕ ಹೇಗಾಗುತ್ತೆ, ಮೊದಲೇ ವರದಿ ಸಿದ್ಧಪಡಿಸಲಾಗುತ್ತೆ, ಆ ವರದಿಗೆ ಪೂರಕವಾಗಿ ತನಿಖೆ ನಾಟಕಗಳಿರುತ್ತೆ. ಆ ತರದ ಹಾಕಬಾರ್ದು. ಸಿಟ್ಟೋ ಪಿಟ್ಟೋ ಮಾಡಿದ್ದಾರೆ, ಆ ಪಿಟ್ಟಲ್ಲಿ ನಾವು ಇರಲ್ಲ ಅಂತ ಈಗಾಗಲೇ ಇಬ್ರು ಹೇಳ್ತಾ ಇದ್ದಾರಂತೆ. ಪಿಟ್ಟೆ ಅದು, ಆ ಪಿಟ್ಟಲ್ಲಿ ನಾನಿರಲ್ಲ ಅಂತ ಇಬ್ರು ಹೇಳ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಯಾವ ತರಹದ ಪರೋಕ್ಷ ಪ್ರಭಾವಗಳು ಇವ್ರ ಮೇಲೆ ಇರುತ್ತೆ ಅಂತ. ಹಾಗಾಗಿ ವೀರೇಂದ್ರ ಹೆಗ್ಗಡೆ ಅವರು ದಯವಿಟ್ಟು ರಾಜೀನಾಮೆ ಕೊಡಬೇಕು. ರಾಜೀನಾಮಾ ಸ್ಥಾನಕ್ಕೆ ಇವತ್ತು ಪಕ್ಷಾತೀತವಾಗಿ ಇನ್ನೊಂದು ಜೆಡಿಎಸ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬಂದಿದ್ದಾರೆ, ಹಲವಾರು ಪಕ್ಷಗಳವರು ಬಂದಿದ್ದಾರೆ. ಮುಖ್ಯ ವಾಹಿನಿ ಇವತ್ತು ರೆಪ್ರೆಸೆಂಟ್ ಮಾಡೋರ ಜೊತೆಗೆ ಬಹುಶಃ ಬಿಜೆಪಿ ಒಂದಷ್ಟು ಜನ ಇರಬಹುದು. ಹಾಗಾಗಿ ಕೇಳ್ತಿರುವಂತವ್ರು ಇವತ್ತು ಮುಂದಕ್ಕೆ ಏನಾಗಬೇಕು ಅನ್ನೋದಾಗ ಮೊದಲಿಗೆ ನನ್ನ ವಿನಂತಿ ಎಲ್ರಿಗೂ, ನಾವಂತೂ ಮಾತು ಆಡ್ತೀವಿ, ಕೋರ್ಟ್ಗೂ ಹೋಗ್ತೀವಿ, ಕೋರ್ಟ್ ಜೈಲ್ ಹಾಕಿದ್ರು ಜೈಲ್ಗೆ ಹೋಗ್ತೀವಿ. ನಾನಂತೂ ವೈಯಕ್ತಿಕವಾಗಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಇನ್ನೂ 10
ನರೇಂದ್ರ, ರಂಗನಾಥ್, ನೀವೆಲ್ಲ ವಕೀಲ ಸಂಘದ ಇದರಲ್ಲಿದ್ದವರು ಇದನ್ನು ದಯವಿಟ್ಟು ನೀವೇನ ಪ್ರೋಬೋನೋ ಲಿಸ್ಟ್ ತಗೊಂಡು ಎಲ್ಲರ ಮೇಲೆ ಇನ್ಕ್ಲೂಡಿಂಗ್ ಮೀಡಿಯಾದವರು ಲೀಗಲ್ ಸೆಲ್ ಮಲ್ಕೊಟ್ಟಿದ್ದಾರೆ. ಅವರು ಸಹ ಬಹುಶಃ ಪ್ರಸಾದ ಬರಬೇಕು. ಪ್ರಸಾದ ಬಂದ ಮೇಲೆ ಹೋಗಿ ತೆರವು ಮಾಡೋದಕ್ಕೆ ಹೋಗ್ತಾರೇನೋ. ಹಾಗಾಗಿ ನೀವೇ ಮುಂದೆ ನಿಂತು ನಿಮ್ಗೆ ಸಾಧ್ಯ ಆದ್ರೆ ಅದರಲ್ಲಿ ಇದ್ರೆ ಮಾಡಬೇಕು. ಅದು ಮೊದಲು ಅದು ಆಗ್ಬೇಕು. ಮತ್ತೆ ಮುಂದೇನು ಈಗಾಗಲೇ SIT ಯಾವ ತರ ತನಿಖೆ ಮಾಡುತ್ತೋ ನಮಗೆ ಗೊತ್ತಿಲ್ಲ. ವಿಶೇಷವಾಗಿ ಇಷ್ಟು ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಅಷ್ಟೇ ಅಲ್ಲ, ಯಾವುದೇ ಅಸಹಜ ಸಾವುಗಳು ಆಗುತ್ತಿರುವಾಗ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ತರದ ವಿಲೇವಾರಿ ಆಗ್ತಾ ಇದೆ ಅನ್ನೋದು ನಮಗೆ ಗಾಬರಿ ಹುಟ್ಟಿಸ್ಬೇಕು. ಕೇವಲ ಧರ್ಮಸ್ಥಳದಲ್ಲ, ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಅನ್ಯಾಚುರಲ್ ಡೆತ್ ಆದಾಗ ಉಳಿದ್ದಾರೆ, ಹೌದು ನಾವು ಉಳಿದ್ದೀವಿ ಅಂತ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಪಷ್ಟವಾಗಿ ವೀರೇಂದ್ರ ಹೆಗಡೆ ವಕ್ತಾರಿಕೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ನು ವೀರೇಂದ್ರ ಹೆಗಡೆ ಅವರು ಪರವಾಗಿ ಬಂದವನು, ಅವನೇನೇನೋ ಹೌದು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಾಗ್ತಿದ್ರೆ ನಾವು ಉಳ್ತಿದ್ವಿ, ಅದರಲ್ಲಿ ವಿಶೇಷ. ಯಾವುದೇ ಅನ್ಯಾಚುರಲ್ ಡೆತ್ ಆದ್ರೂ ಅದು ಐಡೆಂಟಿಫೈ ಮಾಡೋದಕ್ಕೆ 72 ಗಂಟೆಗಳ ಕಾಲ ಮಾರ್ಚಲ್ಲಿ ಇಟ್ಕೊಳ್ಬೇಕು, ಬಾಡಿ ಫ್ಲೂಯಿಡ್ಸ್ ಕಲೆಕ್ಟ್ ಮಾಡಬೇಕು, ಫಿಂಗರ್ ಪ್ರಿಂಟ್ಸ್ ತಗೊಳ್ಬೇಕು, ಬ್ಲಡ್ ಯೂರಿನ್ ಸ್ಯಾಂಪಲ್ಸ್ ತಗೊಳ್ಬೇಕು, ಮಾಧ್ಯಮಗಳಿಗೆ ಮಾಹಿತಿ ಕೊಡಬೇಕು. ಅದಾದ ನಂತರ 3 ದಿವಸ ಆದ್ಮೇಲೆ ಕರ್ನಾಟಕ 10 ದಿವಸಗಳ ತನಕ ಇಟ್ಕೋಬೇಕು ಹೋದಂತೆ, ಏನು ಮಾರ್ಚರಿನಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ಅದಾದ ನಂತರ ವಿಲೇವಾರಿ ಸ್ಥಳೀಯ ಸಂಪ್ರದಾಯದ ಪ್ರಕಾರ ವಿಲೇವಾರಿ ಮಾಡಬೇಕು. ಅನ್ಐಡೆಂಟಿಫೈಡ್ ಅನ್ಕ್ಲೈಮ್ಡ್ ಬಾಡಿ ಸಿಕ್ಕಾಗ ಅಂತ. ಆದ್ರೆ ಧರ್ಮಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ತನಕ ಆಗಿದೆ ಅಂತ ಹೇಳ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು ಸಹ ಬಹುತೇಕವಾಗಿ ಆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ. ಅನ್ಯಾಚ ಯಾವುದೋ ಬಾಡಿಗಳು ಸಿಕ್ಕಾಗ ಎಲ್ಲ ಪರಿಸ್ಥಿತಿಗಳನ್ನ ಗಮನಿಸಿಕೊಂಡು ನಾವು ಆ ವಿಚಾರವಾಗಿ ಒಂದು ಪೊಲೀಸ್ ಸುಧಾರಣೆಗಳಾಗುವ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು, ಸರ್ಕಾರವನ್ನ ಕೇಳಬೇಕು. ಇವತ್ತಿರುವಂತಹ ಏನು ಗೃಹ ಮಂತ್ರಿಗಳ ಬಗ್ಗೆ ನಿಜಕ್ಕೂ ನಾವೇನು ಅಂತಹ ನಂಬಿಕೆ ಇಲ್ಲ. ಅವ್ರು ಈ ತರದ್ದೆಲ್ಲ ತಿಳ್ಕೊಂಡು ಪೊಲೀಸ್ ವ್ಯವಸ್ಥೆ ಇದೆಲ್ಲ ಸುಧಾರಣೆ ತರ್ತಾರೆ ಅಂತ. ಹಾಗಾಗಿ ಅದನ್ನು ಕೇಳಬೇಕು. ಮತ್ತೆ 2 ರೀತಿಯಲ್ಲಿ, ಒಂದು ಕಾನೂನಾತ್ಮಕ ಹೋರಾಟ, ಒಂದು ನಿಗಾ ವಹಿಸುವಂತದ್ದು. ನೀವೆಲ್ಲ ಗೋಪಾಲ್ ಗೌಡರು, ದ್ವಾರಕನಾಥ್ ಅವರು, ಬಾಲನ್ ಅವರು ನೀವೆಲ್ಲ ಹೋಗಿ ಪತ್ರಿಕಾಗೋಷ್ಠಿ ಮಾಡಿ ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಗಾವಣೆ ವಹಿಸುವಂತಹ ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಒಂದು 15 ದಿವಸಕ್ಕಾದ್ರೂ ಒಂದ್ಸಲ ಸಭೆ ಸೇರಿ ಮುಂದಿನ ಚಟುವಟಿಕೆಗಳನ್ನ ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದೇ ರೀತಿ ಬೇರೆ ತರಹದ ಬೀದಿ ಹೋರಾಟಗಳು, ಸಾರ್ವಜನಿಕ ಸಭೆಗಳಾಗಬೇಕು. ಮುಂದಿನ ಯಾವ್ದಾದ್ರು ಇನ್ನೊಂದು ವಾರ 2 ವಾರದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೆಲ್ಲ ಸೇರಿಸಿಕೊಂಡು ನಾವು ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಚಲೋ ತರಹದ ಕಾರ್ಯಕ್ರಮಕ್ಕೆ ಕರೆ ಕೊಡಬೇಕು. ನಾವು ನಮ್ಮ ಪಕ್ಷದ ವತಿಯಿಂದ ಅಂತಹ ಹೋರಾಟವನ್ನು ಯಾರಾದ್ರೂ ರೂಪಿಸಿದ್ರೆ ನಾವು ಅವ್ರ ಜೊತೆಗೆ ಸೇರ್ಕೊಳ್ತೀವಿ, ಅಥವಾ ನಾವೇ ಹೋರಾಟ ರೂಪಿಸಲು ದಯವಿಟ್ಟು ನೀವು ಬನ್ನಿ ಅಂತ ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೂ ಸಹ ನಾವು ಹೋಗ್ಬೇಕು. ಧರ್ಮಸ್ಥಳ ಚಲೋ ಅಂತ ಕರೆ ಕೊಡಬೇಕು. ರಾಜ್ಯದ ಜನ ಅದು ಧರ್ಮಸ್ಥಳ ಅದು ಖಾಸಗಿ ಆಸ್ತಿಯಾಗಿ ಉಳಿಬಾರ್ದು, ಅದು ಸಾರ್ವಜನಿಕ ಆಸ್ತಿ ಆಗಬೇಕು. ಯಾಕಂದ್ರೆ ರಾಜ್ಯದ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಅದಕ್ಕೆ ದೇಣಿಗೆ ಕೊಟ್ಟಿರೋದ್ರಿಂದ, ದಾನ ಕೊಟ್ಟಿರೋದ್ರಿಂದ ಅಲ್ಲಿ ಏನು ಭತ್ತ ಗಿತ್ತ ಎಷ್ಟೋ ದೇವಸ್ಥಾನಗಳಿಗೆ ನಮ್ಮ ರಾಜ್ಯದಲ್ಲಿ ತಾವು ಬೆಳೆದಂತ ಫಸಲಿನ ಮೊದಲ ಫಸಲನ್ನ ಕೊಯ್ಲನ್ನ ತಗೊಂಡೋಗಿ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಡ್ತಾರೆ. ಅಂತಹ ಒಂದು ನಂಬಿಕೆ ಇರುವಂತಹ ಈ ದೇಶದಲ್ಲಿ ಅದನ್ನ ಬಳಸಿಕೊಂಡು ಟ್ಯಾಕ್ಸ್ ಫ್ರೀ ದುಡ್ಡನ್ನ ತಗೊಂಡು ಅವರು ಬೇಕಾದಂತ ರೀತಿಯಲ್ಲಿ ಖಾಸಗಿ ಎಂಪೈರ್ ಕಟ್ಟಿಕೊಳ್ಳುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಮಟ್ಟದ ಅಪಾಯಕಾರಿಯಾದಂತಹ ಬೆಳವಣಿಗೆ. ಇವರು ಕೇವಲ ಒಬ್ಬರಲ್ಲ, ಇಂಥ 10 ಮಾಫಿಯಾ ಇದೆ ಕರ್ನಾಟಕದಲ್ಲಿ. ಹಾಗಾಗಿ ಇವತ್ತು ನನ್ನ ಪ್ರಕಾರ ನಾವು ಬಹಳ ಸ್ಪಷ್ಟವಾಗಿ ಇಂಥ ವಿಚಾರಗಳಲ್ಲಿ ಕೇಳಬೇಕು, ಅದನ್ನ ಸರ್ಕಾರ ವಹಿಸ್ಕೊಳ್ಬೇಕು. ತಿರುಪತಿ ದೇವಸ್ಥಾನ ಇದ್ದಾಗೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನ, ಅದು ಸರ್ಕಾರದ ವಶಕ್ಕೆ ಬರಬೇಕು. ಆಮೇಲೆ ಧರ್ಮಾಧಿಕಾರಿ, ಕಾವಂದ ಈ ತರ ಬರೆಯುವಂತಹ ಮೂರ್ಖ ಮಾಧ್ಯಮದವರು ಅಂತ ಪದಗಳನ್ನ ಬಳಸೋದನ್ನ, ದೊರೆ, ಎದ್ದಡಿ, ಸಾವುಕಾರ, ಕಾವಂದ, ಧರ್ಮಾಧಿಕಾರಿ ಅನ್ನೋದನ್ನ ಬಳಸೋದನ್ನ ನಾವು ತಿರಸ್ಕರಿಸಬೇಕು. ಮತ್ತೆ ಮಾಧ್ಯಮದವರು ಎಚ್ಚರಿಕೆ ಕೊಡಬೇಕು. ನಿನಗೆ ಕಾವಂದ ಇರ್ಬೋದು, ನಿನಗೆ ಧರ್ಮಾಧಿಕಾರಿ ಇರ್ಬೋದು, ನಿನಗೆ ಸಾಹೇಬ ಇರ್ಬೋದು, ಜನರಿಗೆಲ್ಲ ನಾವು ಇದನ್ನು ಸ್ಪಷ್ಟವಾಗಿ ಹೇಳುವಂತಹ ಸಂದರ್ಭ ಬಂದಿದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅವರ ಅಧಿಕೃತವಾದ ಹುದ್ದೆಗಳೇನಾದ್ರೂ ಇದ್ರೆ ಅದನ್ನ ನಾವು ಹೇಳ್ಬಹುದೇ ಹೊರತು ಈ ತರಹದ ವಿಶೇಷವಾಗಿ ಆಂಟಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ನ ಹೇರುವಂತಹ ಬಿರುದಾವಳಿಗಳನ್ನ ಯಾರೇ ಬಳಸಿದ್ರು ಇದನ್ನ ನಾವು ಬಳಸಬಾರದು ಅಂತ ಸ್ಪಷ್ಟವಾಗಿ ಹೇಳುವಂತದ್ದಾಗಬೇಕು. ಇದು ಆಕ್ಚುಲಿ ಕಾನೂನಲ್ಲೇ ಬರಬೇಕು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಅದನ್ನ ಮೈಲಾಡ್ ಅನ್ಬೇಡಿ ಅಥವಾ ಇನ್ನೇನೋ ಇದೆಯಲ್ವಾ, ಬೇರೆ ತರದ ಅವೆಲ್ಲ ಮಾಡ್ಬೇಡಿ ಅಂತ, ಸರ್ ಅನ್ಬೇಕು ಅಂತ ಏನಾದ್ರು ಬಳಸಿ ಅಂತ ಈ ತರದನ್ನ ಕಾನೂನಲ್ಲೂ ತಂದು ಒಂದು ರೀತಿಯಲ್ಲಿ ಅವರನ್ನ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಅವರ ಯೋಗ್ಯತೆಗೆ ಮೀರಿದಂತಹ ಒಂದು ಪಾವಿತ್ರ್ಯತೆಯನ್ನ ಜನ ಇವರಿಗೆ ಏನು ಅಗತ್ಯ ಇಲ್ಲದೆ ಅಥವಾ ಏನಂತಾರೆ ಅನಿವಾರ್ಯವಾಗಿ ಕೊಡುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ಇಂತಹ ಹಲವಾರು ವಿಚಾರಗಳ ಬಗ್ಗೆ ಇರುವಂತವರೆಲ್ಲರೂ ದಯವಿಟ್ಟು ಯೋಚನೆ ಮಾಡಿ ಏನು ಸಭೆ ತೀರ್ಮಾನ ತಗೊಳ್ಳುತ್ತೆ ಅಥವಾ ಮುಂದಿನ ಹೋರಾಟಗಳನ್ನ ರೂಪಿಸುತ್ತೆ. ನಾವು KRS ಪಕ್ಷ ಖಂಡಿತವಾಗಿ ಅದರಲ್ಲಿ ನಾವು ಭಾಗವಹಿಸ್ತೀವಿ, ಬೆಂಬಲ ಕೊಡ್ತೀವಿ. ಅದೇ ತರಹಕ್ಕೆ ನಾವು ಸಹ
ಮುಂದೇನು ಹೋರಾಟಗಳನ್ನ ರೂಪಿಸ್ತೀವಿ. ಹಿಂದೆ ಹೋರಾಟ ರೂಪಿಸಿದಾಗ ಹಲವಾರು ಜನ ಹಲವಾರು ಕಾರಣಗಳ ಬಂದಿರದೇ ಇರಬಹುದು, ಗಮನಿಸದೇ ಇರಬಹುದು, ಅಥವಾ ಮಾಧ್ಯಮಗಳಲ್ಲಿ ಆಗಲೇ ನಾನು ಹೇಳಿದಾಗೆ ಅವರು ಬಾಯಿ ಮುಚ್ಚಿಕೊಂಡಿರೋ ಕಾರಣಕ್ಕಾಗಿ, ಅಲ್ಲಿ ಬಾಯಿ ಮುಚ್ಚಿರುವಂತಹ ಕಾರಣಕ್ಕಾಗಿ ಪ್ರಸಾರ ಆಗಿರಬಹುದು. ಅದು ನಮ್ಮದೇ ಆದಂತಹ ಮಾಧ್ಯಮಗಳ ಮೂಲಕ ನಾವು ಅದನ್ನ ಜನರಿಗೆ ತಲುಪಿಸಿದೀವಿ. ದಯವಿಟ್ಟು ನೀವು ಸಹ ಅದರಲ್ಲಿ ಅಂತ ಸಂದರ್ಭದಲ್ಲಿ ಜೊತೆಗೂಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಇಷ್ಟೊತ್ತು ವಿಚಾರಗಳನ್ನ ಕೇಳಿದ್ದು